ಬಟ್ ನಂಗೆ ಒಂದು ಕ್ಯೂರಿಯಾಸಿಟಿ, ಯಾಕಂದರೆ ಈಗ ಬಿಗ್ ಬಾಸ್ ಈ ಸೂಪರ್ ಮಿನಿಟ್ ಎಲ್ಲ ನೋಯಿಂಗ್ ರಿಯಾಲಿಟಿ ಶೋಗಳಾಗಿರೋದ್ರಿಂದ ಅಲ್ಲಿ ಟಾಸ್ಕ್ ಹೇಗೆ ಪ್ಲ್ಯಾನ್ ಮಾಡ್ತಾರೆ, ಅದು ಹೇಗೆಲ್ಲ ಡಿಸ್ಕಷನ್ ಆಗುತ್ತೆ? ಸೂಪರ್ ಮಿನಿಟ್ ಫಾರ್ ಎಕ್ಸಾಂಪಲ್ ಇಸ್ ಅ ಕಂಟ್ರೋಲ್ ಸಿಚುವೇಶನ್. ಬಿಗ್ ಬಾಸ್ ಅಲ್ಲಿ ಏನಾಗುತ್ತೆ, ಎಲ್ಲ ಟಾಸ್ಕ್ಗಳನ್ನು ನೀವು ಕೂತ್ಕೊಂಡು ಯೋಚನೆ ಮಾಡ್ತೀರಾ. ದೇ ಆಲ್ ಥಿಂಕ್ ದಟ್ ಇಟ್ ಇಸ್ ಸ್ಕ್ರಿಪ್ಟೆಡ್ ಹಂಗೆಲ್ಲ. ಯಾರು ಒಳಗಡೆ ಹೋಗ್ಬಿಟ್ಟು ನೀವು ಇವಾಗ ಅವನ ಹತ್ರ ಕಿತ್ತಾಡ್ಬಿಡಿ, ಅವ್ನಿಗೆ ಹೊಡೆದು ಬಿಡಿ, ಅದೊಂದು ಇಟ್ಸ್ ಅ ಗೇಮ್ ಶೋ, ಅದೊಂದು ಆಟದ ಕಾರ್ಯಕ್ರಮ, ಅದನ್ನು ಆಟದ ಥರ ತಗೋಬೇಕು. ಅಲ್ಲಿ ಇಂಟರ್ವ್ಯೂ ಮಾಡಿದಾಗ ಅವರು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಸೊ ವಾಟ್ ಡು ಯು ಡೂ ವೆನ್ ಯು ಗೆಟ್ ಆ್ಯಂಗ್ರಿ, ಹೌ ವುಡ್ ಯು ರಿಯಾಕ್ಟ್ ಇಫ್ ಸಂಬಡಿ ಯಾರಾದರೂ ನಿಮ್ಗೆ ಏನಾದ್ರು ಪ್ರೇರೇಪಿಸಿದ್ರೆ ನೀವೇನು ಮಾಡ್ತೀರಾ? ತೀರಾ ಕೋಪ ಬಂದರೆ ಬೈದಾಡ್ತೀನಿ, ನನಗೆ ಗೊತ್ತಿಲ್ಲ. ನನಗೆ ಇವಾಗ ಒಂದು ಕಾಂಪಿಟೇಷನ್ ಬರುತ್ತೆ, ಆವಾಗ ಯಾರೋ ಚೀಟ್ ಮಾಡಿಬಿಟ್ಟಿದ್ದಾರೆ ನಿಮ್ಮನ್ನು, ಅವಾಗ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅಂತ. ಕಾಯ್ತೀನಿ, ವೀಕೆಂಡ್ವರೆಗೂ ಕಾಯ್ತೀನಿ. ಜರ್ನಲಿಸಮ್ ಪ್ಲಸ್ ಪಾಯಿಂಟ್ ಅಂತ ಅನಿಸ್ತಾ ನಿಮಗೆ ನಿಮ್ಮ ಲೈಫ್ ಜರ್ನಿಲಿ? ಯಾಕಂದ್ರೆ ಓಕೆ, ಕ್ಯಾಮ್ರಾ ಹಿಂಗ್ ವರ್ಕ್ ಆಗಿಲ್ಲ ಅಂದ್ರೆ ಇದನ್ನ ನಮಗೆ ಸ್ವಲ್ಪ ಗೊತ್ತಾಗುತ್ತೆ, ಎಡಿಟಿಂಗ್ ಹಿಂಗಾದ್ರೆ ಓಕೆ ಇದು ವರ್ಕ್ ಆಗಿಲ್ಲ, ಸ್ಕ್ರಿಪ್ಟ್ ಅಲ್ಲಿ ಇದು ಸರಿ ಇಲ್ಲ, ಆಮೇಲೆ ಎಲ್ಲಾನು ನಿಮ್ಗೆ ಒಂದು ಹೋಲ್ಡ್ ಸಿಗಕ್ಕೆ. ಸೊ ಜರ್ನಲಿಸಮ್ ಅಂದ್ರೆ ಹೇಗೆ ನಿಮ್ಗೆ ಎಷ್ಟೆಲ್ಲ ಅಂದರೆ ಟೆಕ್ನಿಕಲಿ ನಂಗೆ ತುಂಬ ಹೆಲ್ಪ್ ಆಗಿದೆ ಅದು, ಟು ಅಂಡರ್ಸ್ಟ್ಯಾಂಡ್ ಇವಾಗ ಲೈಟಿಂಗು ಅಥವಾ ಎಲ್ಲಿ ನಿಲ್ಲಬೇಕು, ಕ್ಯಾಮ್ರಾ ಫೇವರಿಂಗ್ ಅಂದರೆ ಏನು, ಅಥವಾ ಲೆಂತ್. ಈಗ ನಾವು 2.5 ಗಂಟೆಗೆ, ಇವಾಗ ನಮ್ಗೆ 2 ಗಂಟೆ ಅಷ್ಟು ಫುಟೇಜ್ ಬೇಕು ಅಂತಂದರೆ, ಸಿನಿಮಾ ರೆಡ್ಯೂಸ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಒಂದು 2-20 ನಿಮಿಷಕ್ಕಾದ್ರೂ ನಾವು ಶೂಟ್ ಮಾಡಿ ಇಟ್ಕೊಂಡಿರಬೇಕು. ಆಮೇಲೆ ಮಿಕ್ಸಿಂಗ್ ಹೆಂಗಾಗತ್ತೆ, ಆ ಥರದ್ದೆಲ್ಲ ಒಂದಷ್ಟು ತಿಳ್ಕೊಂಡು ಇಟ್ಕೊಂಡಿದ್ದೀನಿ. ಅಟ್ ದ ಸೇಮ್ ಟೈಮ್ ನನಗನ್ಸುತ್ತೆ, ಇವಾಗ ನಾನು ಆ್ಯಕ್ಟ್ರೆಸ್ ಆಗಿ ಒಂದು ಸೆಟ್ಟಿಗೆ ಹೋಗ್ತಾ ಇದ್ದೀನಿ ಅಂತಂದಾಗ ಈ ಸ್ವಿಚ್ನ ಆಫ್ ಮಾಡಿಬಿಡ್ಬೇಕು. ಇದನ್ನೆಲ್ಲ ಈ ಬ್ಯಾಗೇಜನ್ನು ತೊಗೊಂಡು ಹೋಗಬಾರ್ದು. ಅಲ್ಲಿ ನಾನು ಬರೀ ನಟಿ ಅಷ್ಟೇ, ಅಲ್ಲಿ ಡೈರೆಕ್ಟರಿಗೆಲ್ಲ ಗೊತ್ತಿರುತ್ತೆ. ನಾನು ಡೈರೆಕ್ಟರ್ ಮಾತು ಕೇಳ್ತೀನಿ ಅಲ್ಲಿ ಹೋಗಿ. ನಾನು ಯಾವತ್ತೂ ಐ ಕಾಲ್ ಮೈ ಸೆಲ್ಫ್ ಅ ಡೈರೆಕ್ಟರ್ಸ್ ಆ್ಯಕ್ಟರ್. ಅವ್ರು ನನಗೆ ಇಷ್ಟು ಮಾಡಿದ್ರು ನಾನು ಇಷ್ಟನ್ನೇ ಮಾಡೋದು. ಈಗ ನಾನು ಏನೋ ಒಂದು ಪರ್ಫಾರ್ಮ್ ಮಾಡಿರ್ತೀನಿ ಅಂದ್ಕೊಳ್ಳಿ ಒಂದು ಸೀನಲ್ಲಿ, ಅದು ನನಗೆ ಸಮಾಧಾನ ಆಗಿಲ್ಲ ಅಂದರೂ ಡೈರೆಕ್ಟರ್ಗೆ ಓಕೆ ಅಂತ ಅಂದ್ಬಿಟ್ರೆ ನಾನು ಓಕೆ ಅಂದ್ಬಿಡ್ತೀನಿ. ಬಿಕಾಸ್ ಅವರು ಹೀಲ್ ಹ್ಯಾವ್ ಅ ಬರ್ಡ್ ಐ ವ್ಯೂ ಅಲ್ವಾ. ಅಂದರೆ ನಾನು ಬರೀ ನಂದೊಬ್ಳದೇ ನೋಡ್ತಿರ್ತೀನಿ, ಅವರು ಎಲ್ಲ ನೋಡ್ತಿರ್ತಾರೆ. ಬ್ಯಾಕ್ಗ್ರೌಂಡ್ ಪರ್ಫೆಕ್ಟ್ ಆಗಿದೆಯಾ, ಅದು ಪರ್ಫೆಕ್ಟ್ ಆಗಿದೆ, ಎಲ್ಲದಕ್ಕೂ ಸೇರಿ ನನ್ನ ಪರ್ಫಾರ್ಮೆನ್ಸ್ ಓಕೆ ಆಗಿದೆ ಅಂತಂದರೆ ಐ ವಿಲ್ ಬಿ ಕ್ವೈಟ್. ನನಗೆ ತೀರಾ ನಾನು ಏನೋ ಮಾಡೇ ಇಲ್ಲ ಸರ್ ಅಂದರೆ ಪ್ಲೀಸ್ ಸರ್ ಇನ್ನೊಂದು ಅಂತಂತೀನಿ ಬಿಟ್ಟರೆ, ಐ ಥಿಂಕ್ ಇಫ್ ದ ಡೈರೆಕ್ಟರ್ ಇಸ್ ಹ್ಯಾಪಿ ಐ ವಿಲ್ ಜಸ್ಟ್ ಬಿ ಕ್ವೈಟ್. ಮೇನ್ ಅದೇ ಅಲ್ವಾ, ಡೈರೆಕ್ಟರ್ ಎಲ್ಲ ಕ್ರಿಯೇಟರ್ ಅಲ್ಲಿ. ಹೌದು, ಅದು ಅವ್ರದ್ದು, ಅವ್ರ ಪ್ರಾಡಕ್ಟ್, ಅವ್ರ ಬೇಬಿ. ವಿ ಶುಡ್ ಜಸ್ಟ್ ಪ್ಲೇ ಅಲಾಂಗ್. ನಾವು ನಮ್ಮ ಬುದ್ಧಿವಂತಿಕೆ ತೋರಿಸ್ಬಾರ್ದು ಅಲ್ಲಿ ಹೋಗ್ಬಿಟ್ಟು. ಅದು ಮೇನ್ ಆಗುತ್ತೆ ಆಕ್ಚುಲಿ. ಇದು ಬೇಡ, ಹಂಗ್ ಬೇಡ, ಹಿಂಗ್ ಬೇಡ ಅಂದ್ರೆ ನನಗೆ ಗೊತ್ತು, ನಾನೊಂದು ಸಿನಿಮಾ ಮಾಡಿದ್ದೀನಿ, ಸೊ ಅದ್ರಲ್ಲಿ ಹಿಂಗೆ ಮಾಡಿದೆ, ಇವಾಗ ನೀವು ಹಿಂಗೆ ಮಾಡಿ ಅಂತಂದ್ರೆ ಇಟ್ ಡಸಂಟ್ ಮೇಕ್ ಸೆನ್ಸ್ ಅಲ್ವಾ. ಟ್ರೂ, ಅದು ಲಾಜಿಕ್ ಆಕ್ಚುಲಿ ಎಲ್ರಿಗೂ ಗೊತ್ತಾಗ್ಬೇಕು ಅನ್ನೋದು. ಹೌದು, ಎಸ್. ಸೊ ಹಾಗಾದ್ರೆ ಸಿನಿಮಾಗಳು, ನಿರ್ದೇಶನ, ಇದರೆಲ್ಲರ ಜೊತೆಗೆ ನಾವು ಜರ್ನಲಿಸಮ್ ಬಗ್ಗೆ ಕೂಡ ಮಾತಾಡ್ತಾ ಹೋದ್ವಿ. ಬಟ್ ನಂಗೆ ಒಂದು ಕ್ಯೂರಿಯಾಸಿಟಿ, ಯಾಕಂದ್ರೆ ಈಗ ಬಿಗ್ ಬಾಸ್ ಈ ಸೂಪರ್ ಮಿನಿಟ್ ಎಲ್ಲ ನೋಯಿಂಗ್ ರಿಯಾಲಿಟಿ ಶೋಗಳಾಗಿರೋದ್ರಿಂದ ಅಲ್ಲಿ ಟಾಸ್ಕ್ ಹೇಗೆ ಪ್ಲ್ಯಾನ್ ಮಾಡ್ತಾರೆ, ಅದು ಹೇಗೆಲ್ಲ ಡಿಸ್ಕಷನ್ ಆಗುತ್ತೆ, ಆ ಥರದ್ದೆಲ್ಲ ಮಾತುಗಳು ಕೇಳ್ಬಿಡ್ತೀವಿ. ಈಗ ಟಾಸ್ಕ್ ಎಲ್ಲ ನೀವೇ ಯೋಚನೆ ಮಾಡಿ, ಈಗ ಅದೇ ಮೈಂಡ್ ಗೇಮ್ ಅಲ್ವಾ. ಈಗ ಸೂಪರ್ ಮಿನಿಟು ಮೈಂಡ್ ಗೇಮ್, ಬಿಗ್ ಬಾಸ್ ಕೂಡ ಮೈಂಡ್ ಗೇಮ್. ಮತ್ತು ಅಲ್ಲಿ ಎಲ್ಲ ಕೆಲವು ಟಾಸ್ಕ್ಗಳು ಹೀಗೆ ಇವ್ರು ಆಡಬೇಕು, ಹೀಗೆ ಇವ್ರು ಇರಬೇಕು ಅಂತಲೂ ಪ್ಲ್ಯಾನ್ ಮಾಡ್ತಾರೆ. ಸೊ ಅದೆಲ್ಲ ಪ್ಲಾನಿಂಗ್ ಹೇಗಾಗುತ್ತೆ? ಟೀಮ್ ಕುತ್ಕೊಂಡು ಡಿಸ್ಕಸ್ ಆಗುತ್ತಾ? ಅಂದರೆ ಬಿಗ್ ಬಾಸು ಇಟ್ಸ್ ಏನಂದ್ರೆ, ಇವಾಗ ಸೂಪರ್ ಮಿನಿಟ್ ಫಾರ್ ಎಕ್ಸಾಂಪಲ್ ಇಸ್ ಅ ಕಂಟ್ರೋಲ್ ಸಿಚುವೇಶನ್. ಏನು ಅಂತಂದರೆ, ಸೂಪರ್ ಮಿನಿಟು ಅದು ಆಲ್ರೆಡಿ ಬೇರೆ ದೇಶದಲ್ಲಿ ಆಗಿದ್ದನ್ನು ಅದೇ ಫಾರ್ಮ್ಯಾಟ್ನ ನಾವು ಇಲ್ಲಿ ಮಾಡಿದ್ದು. ಸೊ ಅದೇ ಸೇಮ್ ಫಾರ್ಮ್ಯಾಟ್ನ ಫಾಲೋ ಮಾಡಿದ್ದಷ್ಟೇ. ಸೊ ಬೇಸಿಕಲಿ ಅವ್ರು ಆಲ್ರೆಡಿ ಪ್ಲ್ಯಾನ್ ಮಾಡಿರೋಂಥ ಟಾಸ್ಕ್ಗಳನ್ನ ನಾವಿಲ್ಲಿ ಅದೇ ಥರ ಆಡಿಸ್ಬೇಕು ಪಾರ್ಟಿಸಿಪೆಂಟ್ಸ್ಗೆ. ಸೊ ಇಲ್ಲಿ ಅಂಥ ಕ್ರಿಯೇಟಿವ್ ಪ್ಲ್ಯಾನಿಂಗ್ ಅಂತೇನಿರಲಿಲ್ಲ ಸೂಪರ್ ಮಿನಿಟಲ್ಲಿ. ಇಟ್ ವಾಸ್ ಮೋರ್ ಲೈಕ್ ಏನಂತಾರೆ, ಲಾಜಿಸ್ಟಿಕಲ್ ಪ್ರಿಪ್ರೇಷನ್ಸ್ಗಳು ಮಾಡ್ಕೋಬೇಕಿತ್ತು ಅಷ್ಟೇ. ಬಿಟ್ಟರೆ ಗಣೇಶ್ ಅವ್ರಿಗೆ ಸ್ಕ್ರಿಪ್ಟ್, ಆಫ್ಕೋರ್ಸ್ ಅವ್ರು ಸ್ಕ್ರಿಪ್ಟ್ ರೈಟರ್ ಬರ್ಕೊಳ್ಳೋರು, ಅವ್ರಿಗೆ ಟಾಕ್ ಬ್ಯಾಕಲ್ಲಿ ಹೇಳೋರು, ಇವರು ಸರ್ನು ಗಣೇಶ್ ಅವರು ಇದರ ಮಾತಾಡೋರು. ಬಿಟ್ಟರೆ ಇನ್ನೇನು ಕ್ರಿಯೇಟಿವಿಟಿ ಅಂತ ಅಲ್ಲೇನು ಸ್ಪೇಸ್ ಇರಲಿಲ್ಲ ಆನೆಸ್ಟ್ಲಿ. ಬಟ್ ಬಿಗ್ ಬಾಸಲ್ಲಿ ಏನಾಗುತ್ತೆ, ಎಲ್ಲ ಟಾಸ್ಕ್ಗಳನ್ನು ನೀವು ಕೂತ್ಕೊಂಡು ಯೋಚನೆ ಮಾಡ್ತೀರಾ. ಆಮೇಲೆ ನಿಮಗೆ ಇವಾಗ ಮನೆಯಲ್ಲಿ ಇಷ್ಟು ಜನ 10 ಜನ ಇದ್ದಾರೆ ಅಂತಂದಾಗ 10 ಕ್ಯಾರೆಕ್ಟರ್ಸ್ಗಳು ಗೊತ್ತಿರುತ್ತೆ. ಆಮೇಲೆ ಇನ್ನೊಂದು ಎಲ್ಲರೂ ಅನ್ಕೋತಿರ್ತಾರೆ, ಐ ಡೋಂಟ್ ನೋ,
ದೇ ಆಲ್ ಥಿಂಕ್ ದಟ್ ಇಟ್ ಇಸ್ ಸ್ಕ್ರಿಪ್ಟೆಡ್ಡು ಹಂಗೆಲ್ಲ. ಇಟ್ ಈಸ್ ನಾಟ್ ರಿಯಲಿ. ಏನಕ್ಕೆ ಅಂತಂದರೆ ಅಲ್ಲಿ ಯಾರೂ ಒಳಗಡೆ ಹೋಗ್ಬಿಟ್ಟು ನೀವು ಇವಾಗ ಅವನ ಹತ್ರ ಕಿತ್ತಾಡ್ಬಿಡಿ, ಅವ್ನಿಗೆ ಹೊಡೆದ್ಬಿಡಿ, ಬೈದ್ಬಿಡಿ ಹಂಗೆ ಯಾರೂ ಹೇಳಲ್ಲ. ಟಾಸ್ಕ್ಗಳು ಹೆಂಗೆ ಡಿಸೈನ್ ಮಾಡಿರ್ತೀವಿ ಅಂತಂದರೆ ಇಟ್ ಈಸ್ ಆಲ್ ಅಬೌಟ್ ಸೈಕಾಲಜಿಕಲ್ ಗೇಮ್ ಅಲ್ವಾ ಬಿಗ್ ಬಾಸ್ ಅನ್ನೋದು. ಸೊ ನಾವೇನು ಮಾಡ್ತೀವಿ ಇವಾಗ, ಫಾರ್ ಎಕ್ಸಾಂಪಲ್ ನನಗೆ ನಿಮಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ ಅಂತಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವೇನು ಮಾಡ್ತೀವಿ ಅಂತಂದರೆ ನಿಮ್ಮನ್ನು ಆಪೋಸಿಟ್ ಗ್ರೂಪಲ್ಲಿ ಹಾಕ್ತೀವಿ. ಅಷ್ಟೇ ಪ್ಲ್ಯಾನಿಂಗ್ ಮಾಡೋಕ್ಕಾಗೋದಲ್ಲಿ ಆ್ಯಸ್ ಪ್ಲ್ಯಾನರ್ಸ್ ಆಲ್ಸೋ, ಟಾಸ್ಕ್ ಪ್ರೊಡ್ಯೂಸರ್ಸ್ ಆಲ್ಸೋ ಅಷ್ಟೇ ಮಾಡೋಕ್ಕಾಗೋದು. ಸೊ 2 ಟೀಮ್ ಮಾಡೋಣ, 2 ಟೀಮು ಇವರಿಬ್ಬರು ಲೀಡರ್ಸ್ ಮಾಡೋಣ. ಸೊ ನ್ಯಾಚುರಲಿ ನಿಮಗೆ ಬೇಕಾಗಿರೋರು ನೀವು ಕರ್ಕೊಳ್ತೀರಾ, ನನಗೆ ಬೇಕಾಗಿರೋರು ನಾನು ಕರ್ಕೊಳ್ತೀನಿ. ಹಂಗೆ ಕರ್ಕೊಂಡಾಗ ದೇರ್ ಇಸ್ ಅ ಡಿಫ್ರೆನ್ಸ್ ಆಲ್ರೆಡಿ. ಸೊ ನೀನು ಏನೇ ಸಿಂಪಲ್ ಟಾಸ್ಕ್ ಕೊಟ್ರು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆಗೇ ಆಗುತ್ತೆ. ಗೊತ್ತಾದ ಜಗಳ ಆಡ್ತಾರೆ, ಅದ್ರಿಂದ ಇನ್ನೊಂದು ಆ ಒಂದು ಜಗಳದಿಂದ ಇಡೀ ವಾರ ಕಾಂಟೆಂಟ್ ಕ್ರಿಯೇಟ್ ಆಗುತ್ತೆ, ಉದ್ಭವ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಪ್ಲ್ಯಾನ್ಡ್ ಆ್ಯಂಡ್ ಇಟ್ ಈಸ್ ನಾಟ್, ದ ಫೈಟ್ಸ್ ಆರ್ ನಾಟ್ ಪ್ರೀ ಪ್ಲ್ಯಾನ್ಡ್. ಅದ್ಮೇಲೆ ಆ ಪರ್ಸನ್ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವು ಸಲ ಆಡ್ದೇನೂ ಇರ್ತಾರೆ. ನಾನು ಕೆಲಸ ಮಾಡಿದ ಸೀಸನಲ್ಲಿ, ಸೆಕೆಂಡ್ ಸೀಸನ್ನಲ್ಲಿ ಅಂತ ಜಗಳ ಅಂತೆಲ್ಲ ಆಗೇ ಇಲ್ಲ ಗೊತ್ತಾ. ಇವರು ಅಕುಲ್ ಅವರು ಮತ್ತು ಸೃಜನ್ ಅವರೆಲ್ಲ ಇದ್ದಿದ್ದು ಸೀಸನು ಅಂತ ಏನು ಅಯ್ಯೋ ಅಂತೆಲ್ಲ ಆಗೋ ಜಗಳನೇ ಆಗಿಲ್ಲ ಆ್ಯಕ್ಚುಲಿ ಸ್ಪೀಕಿಂಗ್ ಅಲ್ವಾ. ಆಕ್ಚುಲಿ ಅದು ಸ್ವಲ್ಪ ವರ್ಕೌಟ್ ಆಗಿಲ್ಲ ಅನ್ಸುತ್ತಲ್ವಾ ಆ ಸೀಸನ್ ಮೇ ಬಿ, ಕಂಪ್ಯಾರಿಟಿವ್ಲಿ ಬೇರೆ ಈ ಬಿಗ್ ಬಾಸ್ ಕಂಪೇರ್ ಮಾಡಿದ್ರೆ ಅಂತ ಅವಾಗ ಏನು. ಬಟ್ ಟಾಸ್ಕ್ ಅದೇ, ಈಗ ಜಗಳ ಆಡ್ತಿದ್ದಾರೆ ಅಂದ್ರೆ ವಾಪಸ್ ಎಲಿಮಿನೇಷನ್ ಟಾಸ್ಕ್ ಕೊಟ್ಟು ಆ ಫೋಟೋ ಎಲ್ಲ ಸುಟ್ಟಾಗೋದೆಲ್ಲ ಮಾಡಿ ಇನ್ನೊಂದ್ ಸ್ವಲ್ಪ ಅದು ಉರಿಯತ್ತವಾಗ ಬೆಂಕಿ ನಮ್ಮೊಳಗಡೆನು ನನ್ನ ಫೋಟೋ ಸುಟ್ಟಾಕಲ್ಲ ಹೇಳು ಅಂತ. ಅದು ಆಮೇಲೆ ಇನ್ನೊಂದು ಏನು ಗೊತ್ತಾ, ಅರ್ಥ ಮಾಡ್ಕೋಬೇಕೇನು ಅಂತಂದರೆ ಇಟ್ ಈಸ್ ಅ ಕ್ಲೋಸ್ ಸೆಟಪ್. ಒಂದೇ ಮನೆಯಲ್ಲಿ ನಾವು ನಮ್ಮ ಅಪ್ಪ ಅಮ್ಮಂದ್ರ ಜೊತೆನೇ ನೀನು ಬರೀ ಕೋವಿಡ್ ಟೈಮಲ್ಲಿ ಎಷ್ಟು ಜನ ಡೈವರ್ಸ್ ಮಾಡ್ಕೊಂಡಿಲ್ಲ, ಏನಕ್ಕೆ ಮಾಡ್ಕೊಂಡು ಹೇಳಿ, ಎಲ್ಲ ಒಂದೇ 4 ಗೋಡೆ ಮಧ್ಯದಲ್ಲಿ ಕೂತು ಅವ್ರ ಮಕ್ಕ ಅವರೇ ನೋಡಿಕೊಂಡು ಬೇರೆ ಇನ್ನೇನು, ಅಟ್ಲೀಸ್ಟ್ ನಮ್ಗೆ ಸೋಷಿಯಲ್ ಮೀಡಿಯಾ ಇತ್ತು, ಅಲ್ಲಿ ಫೋನ್ ಇಲ್ಲ, ಟಿ ವಿ ಇಲ್ಲ, ನಮ್ಮ ಮನೆಯವ್ರುಗಳು ಯಾರೂ ಇರಲ್ಲ ಅಲ್ಲಿ. ಸೊ ನೀನು ಯಾವ್ಯಾವುದೋ ಆಯಾಯಿಂದ ಬಂದಿರೋವಂಥ ಆಯಮ್ಗಳಿಂದ ಬಂದಿರೋ ಅಂಥವ್ರನ್ನ ಕರ್ಕೊಂಬಂದ್ಬಿಟ್ಟು ಒಂದು ಜಾಗದಲ್ಲಿ ಬಿಟ್ಬಿಟ್ಟು ಇರಿ ಇನ್ಮೇಲೆ ನೀವೆಲ್ಲ ಒಟ್ಟಿಗೆ ಒಂದು ಫ್ಯಾಮಿಲಿ ಥರ ಅಂತ ಅಂದ್ಬಿಟ್ರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರದೇ ಇರೋಕ್ಕೆ ಚಾನ್ಸೇ ಇಲ್ಲ. ಅಲ್ಲಿ ನಾಟಕ ಮಾಡ್ಬೋದು, ಒಂದು 2 ವೀಕ್ ಮಾಡ್ಬೋದು, ಆಮೇಲೆ ಅದು 2 ವೀಕ್ಸ್ ಚಾನ್ಸೇ ಇಲ್ಲ. ಬಿಕಾಸ್ 24 ಗಂಟೆ ರೋಲ್ ಆಗ್ತಿರುತ್ತೆ ಕ್ಯಾಮ್ರಾ. 2 ದಿನಕ್ಕಿಂತ ಜಾಸ್ತಿ ಅವ್ರು ಯಾರು ಆ್ಯಕ್ಟಿಂಗ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಲ್ಲಿ. ಜಗಳನೂ ಆಡ್ತಾರೆ, ದುಃಖನೂ. ಎಷ್ಟೊಂದು ಜನ ಜಗಳ ಆಡ್ಕೊಂಡಿರೋರು ಫ್ರೆಂಡ್ಸ್ಗಳು ಆಗಿರೋವಂಥದ್ದಿದೆ ಬಿಗ್ ಬಾಸ್ ಒಳಗಡೆ. ಅದೆಲ್ಲ ಎಷ್ಟು ಕ್ರಿಯೇಟಿವಿಟಿಗಳೆಲ್ಲ ನಡೆದು ಬಿಟ್ಟಿದೆ. ಸೊ ಅದು ತುಂಬ ನ್ಯಾಚುರಲ್ ಆಗಿ ಸಹಜವಾಗಿ ಬರುವಂಥ ರೆಸ್ಪಾನ್ಸಸ್ಸು ಅಥವಾ ರಿಯಾಕ್ಷನ್ಗಳು ಅಲ್ಲಿ ಒಳಗಡೆ ಕಂಟೆಸ್ಟೆಂಟ್ಸ್ದು. ಯಾರು ಹಂಗೆ ಏನೋ ಯಾವುದೋ ಒಂದು ಇದರಲ್ಲಂತೂ ಅಲ್ಲಿ ಸ್ಟೋರ್ ರೂಮಿಂದ ಬಂದ್ಬಿಟ್ಟು ಯಾರೋ ಹೇಳ್ಕೊಡ್ತಾ ಇದ್ದಾರೆ ಪಾರ್ಟಿಸಿಪೇಟ್, ಏನೂ ಆಗಲ್ಲ ಹಂಗೆಲ್ಲ. ಬಟ್ ನಿಮಗೆ ಹೋಗಕ್ಕೆ ಬಿಡಲ್ಲ, ಹೇಳ್ತಿಲ್ವಾ, ಹೋಗಕ್ಕೆ ಯಾರನ್ನು ಬಿಡಲ್ಲ. ಮತ್ತೆ ಬರೋರ್ಗು ಇದು ಕಣ್ಣಿಗೆಲ್ಲ ಕಟ್ಟಿ ಫುಲ್ಲು ಮಾತಾಡಂಗಿಲ್ಲ ಎಲ್ಲ ಕಳಿಸ್ತಾರಲ್ಲ. ಹೆಂಗ್ ಗೊತ್ತಾ, ಟು ಅನ್ ಎಕ್ಸ್ಟೆಂಟ್ ವೇರ್ ಐಲ್ ಟೆಲ್ ಯು, ಕ್ಯಾರವಾನ್ ಇಂದ ಸ್ಟೇಜಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಕ್ಯಾರವಾನಲ್ಲಿ ಕಟ್ಬಿಟ್ಟಿರ್ತಾರೆ, ಕಟ್ಬಿಟ್ಟು ಕೈ ನಿಧಾನಕ್ಕೆ ಇಳಿಸ್ಕೊಂಬಂದು ಕಂಟೆಸ್ಟೆಂಟ್ಸ್ನ ಸ್ಟೇಜ್ ಮೇಲೆ ಕರ್ಕೊಂಬಂದ್ಬಿಟ್ಟು ದಾರ ಹಿಂಗೆ ಬಿಚ್ಚೋದು ಸ್ಟೇಜ್ ಹಿಂಗೆ ಎಂಟ್ರಿನಲ್ಲಿ. ಸ್ಟೇಜಿಂದ ಮನೆ ಕರ್ಕೊಂಡು ಹೋಗ್ತಾರಲ್ವಾ, ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿರುತ್ತಲ್ಲ, ಅಂದ್ರೆ ಅಲ್ಲಲ್ಲೇ ಇರುತ್ತಲ್ಲ ಪಕ್ಕದಲ್ಲಿ, ಅಲ್ಲಿಗೆ ಕರ್ಕೊಂಡು ಹೋಗುವಾಗ್ಲೂ ಕಟ್ಟಿರ್ತಾರೆ ಗೊತ್ತಾ. ಸೊ ಎಲ್ಲಿಂದ ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ ಅನ್ನೋ ಇದೇ ಇರಲ್ಲ, ಕ್ಲೂನೇ ಇರಲ್ಲ ಅವ್ರಿಗೆ. ಹೆಂಗಿರುತ್ತೆ ಹೊರಗಡೆ ಅನ್ನೋ ಐಡಿಯಾನೂ ಇರಲ್ಲ ಅವ್ರಿಗೆ. ಆಮೇಲೆ ಯಾರು ಇದ್ದಾರೆ ಅನ್ನೋ ಐಡಿಯಾನೂ ಗೊತ್ತಿರಲ್ಲ. ನನ್ನ ಜೊತೆಗೆ ಇವಾಗ ಎಷ್ಟೊಂದು ಕ್ಯಾರವನ್ಸ್ ಇರುತ್ತೆ, ಒಂದು 10-15 ಜನ ಒಳಗೆ ಹೋಗ್ತಾರೆ ಅಂತಂದ್ರೆ ಅಷ್ಟು ಕ್ಯಾರವನ್ಸ್ ಇರುತ್ತಲ್ವಾ. ಒಬ್ರಿಗೂ ಒಂದು ಕ್ಯಾರವನಲ್ಲಿ ಯಾರಿದ್ದಾರೆ ಅಂತ ಗೊತ್ತಿರಲ್ಲ, ಅವ್ರಿಗೂ ಆಚೆ ಹೋಗಕ್ಕೆ ಬಿಡಲ್ಲ. ಅಲ್ಲಿಂದನೇ ಆಲ್ರೆಡಿ ಒಂದಿಬ್ರು ಇರ್ತಾರೆ, ಅಲ್ಲಿ ಟೀಮಿಂದ ಇರ್ತಾರೆ. ಸೊ ತುಂಬ ಡಿಸ್ಕ್ರೀಟಾಗಿ ನಡೆಯುವಂಥ ಪ್ರಾಸೆಸ್ ಇದು ಅಲ್ವಾ. ಎಷ್ಟು ಬಟ್ ನನ್ಗೆ ಅದೊಂದು ತಮಾಷೆ ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ಕಲರ್ ಕೋಡಿಂಗ್ ಅಲ್ಲಿ, ಡ್ರೆಸ್ಸಿಂಗ್ ಅಲ್ಲಿ ಅವರು ಕಂಡಿಡ್ದು ಬಿಡ್ತಾರೆ ಅಂತ. ಯಾರೀಗ ಗ್ರೀನ್ ರೆಡ್ ಡ್ರೆಸ್ ಹಾಕಿದ್ರೆ, ರೆಡ್ ಹಾಕಿದ್ರೆ ಡೇಂಜರ್ ಅಲ್ಲಿ ಇದಾರೆ ಅಂತ ಕ್ಲೂ ಅಂತೆ ಕಾಸ್ಟ್ಯೂಮ್ ಡಿಸೈನರ್ಸ್. ಸೊ ಇಂಥದ್ದೆಲ್ಲ ಆ ತರ ಲಾಜಿಕ್ ಎಲ್ಲ ನಡೀತಿತ್ತ ಮುಂಚೆ? ಅವಾಗ ನಿಜವಾಗ್ಲೂ ಇರ್ಲಿಲ್ಲ. ನಮ್ಗಂತೂ ನಮ್ಗೆ ಮಾಡಂಗಿಲ್ಲ ಬಿಡಿ. ಅದೇ ಏನ್ ಮಾಡಕ್ಕಾಗತ್ತೆ ಅಲ್ವಾ, ಏನು ಮಾಡಕ್ಕಾಗಲ್ಲ. ಅಷ್ಟೊತ್ತಿಗೆ ಆಲ್ರೆಡಿ ಸಂಬಂಧಗಳು ಬಿರುಕಾಗುವಂಥದ್ದು ಆಗೋಗಿರುತ್ತೆ, ಅಥವಾ ಫ್ರೆಂಡ್ಸ್ ಆಗೋಗಿರ್ತಾರೆ. ಅವಾಗ ಬಂದ್ಬಿಟ್ಟು ಇನ್ನೇನು ಅವ್ರೇನು ಐ ಡೋಂಟ್ ಥಿಂಕ್. ನೋಡಿ ಎಷ್ಟು ಒಳ್ಳೆ ಯೋಚನೆ ಅಲ್ಲ ಅದು. ಸುದೀಪ್ ಸರೇ ಹೇಳಿದ್ರು, ನೀವು ಕಲರ್ ಕೋಡಿಂಗ್ ಎಲ್ಲ ಮಾಡ್ಕೊಂಡು ಬರೋದು ಬೇಡ ಅಂತ ರಿಮೆಂಬರ್ ಅಲ್ವಾ. ಅದು ನನಗೆ ಒಂದೇ ಸಲ ಶಾಕ್, ಓ ಮೈ ಗಾಡ್ ಇಷ್ಟೆಲ್ಲ ತಲೆ ಓಡಿಸ್ತಾರಲ್ಲ ಕಂಟೆಸ್ಟೆಂಟ್ಸ್ ಅಂತ. ಮೇ ಬಿ ನನ್ಗನ್ಸೋದೇನು ಅಂದ್ರೆ ಅದೊಂದು ಇಟ್ಸ್ ಅ ಗೇಮ್ ಶೋ, ಅದೊಂದು ಆಟದ ಕಾರ್ಯಕ್ರಮ, ಅದನ್ನ ಆಟದ ಥರ ತಗೋಬೇಕು.
ಹಂಗಂಬಿಟ್ಟು ನಾವು ಒಳಗಡೆ ಹೋಗ್ಬಿಟ್ಟು ನಾಟಕ ಮಾಡೋ ಅಂತಿಲ್ಲ, ಹಂಗಲ್ಲ ಹೇಳೋದು. ಪ್ಲೇಡ್ ಆಸ್ ಅ ಗೇಮ್, ಸೋತ್ವಿ, ಒಂದು ವಾರಕ್ಕೆ ಆಚೆ ಬಂದರೆ ಬಂದ್ವಿ, ಏನು ಮಾಡಕತ್ತೀವಿ ಇವಾಗ, ಈ ಥರ ಎಕ್ಸ್ಪೀರಿಯನ್ಸ್ ಅಲ್ವಾ. ನಿಜ. ತೀರಾ ಎಲ್ಲದನ್ನು ಸೀರಿಯಸ್ ಆಗಿ ತೊಗೊಂಡ್ಬಿಡ್ಬಾರ್ದು ಮನುಷ್ಯರು, ನಾವು ಅದೇ ಮಾಡೋದು. ಅದು ನಿಜ. ಬಟ್ ನಿಮಗೆ ಆಫರ್ ಬಂದರೆ ಹೋಗ್ತೀರಾ ಬಿಗ್ ಬಾಸ್? ಏನು ಗೊತ್ತಾ, ಬಂದಿತ್ತು ಒಂದು ಹೈಂಡ್ ಸೈಡ್ ನನಗೆ 2 years ಬ್ಯಾಕ್ ಅನ್ಸುತ್ತೆ, ಗಿಲ್ಲಿ ಅವ್ರ ಸೀಸನ್ಗಲ್ಲ ಅದ್ರದ್ದು, ಈ ಸೀಸನ್ ಪ್ರೀವಿಯಸ್ ಸೀಸನ್ ಯಾರಿದ್ದು ಹೇಳಿ, ಮಂಜು ಪಾವಗಡ ಅವರೆಲ್ಲ ನಾಪ್ಕೊ ಬರ್ತಿಲ್ಲ ನನಗೆ. ಗಿಲ್ಲೀಸ್ ಪ್ರೀವಿಯಸ್ ಸೀಸನ್ ಬೇಸಿಕಲಿ ಅದಕ್ಕೆ ಅನ್ಸುತ್ತೆ, ಅದಕ್ಕೆ ಬಂದಿತ್ತು. ಮೇ ಬಿ ನನ್ನ ಲೈಫು ತುಂಬ ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತ ಅಂದ್ಬಿಟ್ಟು ನಾನು ಒಳಗಡೆ ಕರೀಲಿಲ್ಲ ಅವರು. ಅಂದರೆ ಏನು, ಅವರು ಒಂದಷ್ಟು ಇಂಟರ್ವ್ಯೂ ಪ್ರಾಸೆಸ್ ಮಾಡ್ತಾರೆ ಆಯಿತಾ, ಚಾನಲಿಂದ ಇಂಟರ್ವ್ಯೂ ಮಾಡ್ತಾರೆ. ಪರಮ್ ಸರ್ ಇಂಟರ್ವ್ಯೂ ಮಾಡಿ, ಪರಮ್ ಸರ್ ನನಗೆ ತುಂಬ ಮುಂಚಿಂದನೂ ಪರಿಚಯ. ಅವ್ರು ಓಕೆ ಅಂದರು. ಅದಾದಮೇಲೆ ಬಾಂಬೆ ಟೀಮ್ ಒಂದು ಇಂಟರ್ವ್ಯೂ ಮಾಡುತ್ತೆ ಎಂಡಮೋಲ್, ಅಲ್ಲಿ ಇಂಟರ್ವ್ಯೂ ಮಾಡಿದಾಗ ಅವರು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಸೊ ವಾಟ್ ಡು ಯು ಡೂ ವೆನ್ ಯು ಗೆಟ್ ಆ್ಯಂಗ್ರಿ, ಹೌ ವುಡ್ ಯು ರಿಯಾಕ್ಟ್ ಇಫ್ ಸಂಬಡಿ ಯಾರಾದರೂ ನಿಮ್ಗೆ ಏನಾದ್ರು ಪ್ರೇರೇಪಿಸಿದ್ರೆ ನೀವೇನು ಮಾಡ್ತೀರಾ? ಸ್ಟಾರ್ಟಿಂಗಲ್ಲೆಲ್ಲ ನಾನೇನಕ್ಕೆ ಜಗಳ ಆಡಲಿ, ಸುಮ್ಮನೆ ಕಾಲು ಕೆರ್ಕೊಂಡೆ ಅವಾಗಲೇ ಅಂತ ಅಂದ್ಕೊಂಡು ಸುಮ್ಮನೆ ಇರ್ತೀನಿ ನನ್ನ ಪಾಡಿಗೆ ನಾನು. ತೀರಾ ಕೋಪ ಬಂದರೆ ಬೈದಾಡ್ತೀನಿ, ನನಗೆ ಗೊತ್ತಿಲ್ಲ ನನಗೆ. ಇವಾಗ ಒಂದು ಕಾಂಪಿಟೇಷನ್ ಬರುತ್ತೆ, ಆವಾಗ ಯಾರೋ ಚೀಟ್ ಮಾಡಿಬಿಟ್ಟಿದ್ದಾರೆ ನಿಮ್ಮನ್ನು, ಅವಾಗ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅಂತಂದು ಕಾಯ್ತೀನಿ, ವೀಕೆಂಡ್ವರೆಗೂ ಕಾಯ್ತೀನಿ. ಅವ್ರು ಬಂದಮೇಲೆ ಸುದೀಪ್ ಅವ್ರ ಹತ್ರ ಮಾತಾಡ್ಕೊತೀನಿ, ಹಿಂಗೆ ಮಾಡಿದ್ರಲ್ಲ ಸರಿನಾ ಅಂತ. ಅವ್ರಿಗೆ ಮೋಸ್ಟ್ಲಿ ಅನ್ಸಿರ್ತೀವಿ, ಯಾರು ಒಳ್ಳೆ ಏನು ಒಂದು ಜಗಳ ಆಡಲ್ಲ, ಒಂದು ಅಳಲ್ಲ, ಕೋಪ ಮಾಡ್ಕೊಳಲ್ಲ ಅಂತಾಳೆ, ಕಿರ್ಚಲ್ಲ ಅಂತ ಏನಕ್ಕೆ ಕಳ್ಸೋದು ಇವಳು ನಾವು ಒಳಗಡೆ ಅನ್ಕೊಂಡು ಸುಮ್ಮನೆ ಅನ್ಕೊಳ್ತಾರೆ. ಯಾಕಂದ್ರೆ ಚೀಟ್ ಮಾಡಿದಾಗ ಯಾರಿಗಾದ್ರೂ ಸರಿಯಾಗಿ ಕೋಪ ಬರ್ಬೇಕು. ನಾನು ಸುದೀಪ್ ಸರ್ ಹತ್ರ ಮಾತಾಡ್ತೀನಿ ಅಂದರೆ ಸ್ವಲ್ಪ ಏನು ಮಾಡೋದು. ನಾನು ಏನಂದೆ ಗೊತ್ತಾ, ನನಗೆ ಇವಾಗ ಕೂತ್ಕೊಂಡ್ಬಿಟ್ಟು ನೀನು ಅವಾಗ ಹೆಂಗೆ ಮಾಡ್ತೀಯ ಅಂದರೆ, ನಂಗೆ ಇದ್ವರ ತನಕ ನಂಗೆ ಯಾರು ಚೀಟಿಂಗ್ ಮಾಡಿಲ್ಲ, ಸೊ ನಂಗೆ ಗೊತ್ತಿಲ್ಲ ನಾನು ಹೆಂಗೆ ರಿಯಾಕ್ಟ್ ಮಾಡ್ಬೋದು, ನಂಗೆ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ನಂಗೆ ಜಗಳ ಆಡಬೇಕು ಅಂತ ಅನ್ಸ್ದಾಗ ಆಡ್ತೀನೇನೋ, ಯಾವನು ಗೊತ್ತು, ನಂಗೆ ಗೊತ್ತಿಲ್ಲ. ಸೊ ಐ ಡೋಂಟ್ ನೋ ಅಂತಂದೆ. ಐ ಡೋಂಟ್ ನೋ. ನಿಂಗೆ ತುಂಬ ದುಃಖ ಆದಾಗ ನೀನು ಏನು ಮಾಡ್ತೀಯಾ ನೀನು ಜನರಲಿ ಲೈಫಲ್ಲಿ? ತುಂಬ ದುಃಖ ಆದಾಗ ಹತ್ಕೊಂಡ್ಬಿಡ್ತೀನಿ, ಚೆನ್ನಾಗಿ ಹತ್ಬಿಡ್ತೀನಿ, ಸಮಾಧಾನ ಆಗುತ್ತೆ. ಯಾರ ಮೇಲೂ ಏನು ಅದನ್ನು ಹಾಕಲ್ವಾ, ಜನರಲಿ ಹಾಕಲ್ಲ. ನನ್ನಷ್ಟಕ್ಕೆ ನಾನು ಹತ್ಕೊಂಡು ನಾನು ಸಮಾಧಾನ ಮಾಡು. ಮತ್ತು ಅದು ಬೋರಿಂಗ್ ಅಲ್ವ ಅವ್ರಿಗೆಲ್ಲ ಪಾಪ, ಅದಕ್ಕೆ ಮೋಸ್ಟ್ಲಿ ತೊಗೊಂಡಿಲ್ಲ. ಅದು ನಿಮಗೆ ಗೊತ್ತಿತ್ತು ಅಲ್ಲಿ ಹೆಂಗೆ ಕಂಟೆಂಟ್ ವರ್ಕ್ ಆಗುತ್ತೆ ಅಂತ. ಒಳ್ಳೆ ಕತೆ. ಅಲ್ಲೇ ವರ್ಕ್ ಮಾಡಿ ವಾಪಸ್ ಅಲ್ಲಿಗೆ ಹೋಗಕ್ಕೆ ಇಂಟರ್ವ್ಯೂ ಬೇರೆ. ಅದಕ್ಕೆ ನನಗೆ ಆಮೇಲೆ ಇನ್ನೊಂದು ಮಜಾ ಅಂದರೆ, ನಂಗೆ ಅಲ್ಲಿ ಇಂಟರ್ವ್ಯೂ ಮಾಡಿದವ್ರು ಯಾರಿದ್ದಾರೆ, ನನ್ನ ಫ್ರೆಂಡು. ನಾನು ಅಲ್ಲಿ ಬಾಂಬೆನಲ್ಲಿ ನಾವೆಲ್ಲ ಏನು ಅವಾಗ ಇದು ಲೋನಾವ್ಲಾನಲ್ಲಿ ಇದ್ದಿದ್ದು ಸೆಕೆಂಡ್ ಸೀಸನ್ನು. ಲೋನಾವ್ಲಾನಲ್ಲಿ ಫಸ್ಟ್ ಸೆಕೆಂಡ್ 2 ಸೀಸನ್ ಅಲ್ಲೇ ನಡೆದಿದ್ದು. ಸೂಪರ್ ಪ್ಲೇಸ್. ಅಲ್ಲಿ 4 ತಿಂಗಳು ಅಲ್ಲೇ ಇದ್ವಿ, ಫುಲ್ ಮಜಾ ಆಯಿತು. ಅಲ್ಲಿ ಸೈಡ್ ಬೈ ಸೈಡ್ ಹಿಂದಿದು ಬಿಗ್ ಬಾಸ್ ನಡೀತಿತ್ತು, ಸಲ್ಮಾನ್ ಖಾನ್ ಅವ್ರದ್ದು. ಸೊ ಆ ಟೀಮಲ್ಲಿ ಕೆಲಸ ಮಾಡ್ತಿದ್ದಂಥ ಹುಡುಗ ಇವನು, ಅಲ್ಲಿ ಕ್ರಿಯೇಟಿವ್ ಕನ್ಸಲ್ಟೆಂಟು. ನಮಗೆಲ್ಲ ತುಂಬ ಫ್ರೆಂಡ್ ಅವನು ಅಲ್ಲಿ, ಇವಾಗ ಟಚಲ್ಲಿ ಇಲ್ಲ ಆಫ್ಕೋರ್ಸ್. ನಾನು ಬಂದಿದ ತಕ್ಷಣ ವಿಡಿಯೋ ಕಾಲಲ್ಲಿ ಇಂಟರ್ವ್ಯೂ ಮಾಡಿದ್ದು. ಅರೆ ತೂ ಕ್ಯಾ ಕರ್ರಿ ಅಂತ ನಾನೇನಲ್ಲಿ ಒಳಗಡೆ ಕಳಿಸ್ಬೇಕಂತೆ ನೋಡು ಅಂತ ನಾನು. ಆಮೇಲೆ ಟೀಕೆ ಅಭಿ ಸೀರಿಯಸ್ಲಿ ಕರ್ತೆ ಇಂಟರ್ವ್ಯೂ ಕರೋ ಅಂತಂದೆ. ಹಿಂಗೆಲ್ಲ ಕೇಳ್ಬಿಟ್ಟು ತುಮಕೋ ಕ್ಯಾ ಬೇಜು ಯಾರು ಅಂದರ್ ಅಂತ. ನನಗೆ ಕ್ಯಾ ಬೇಜು ಅಂದರೆ ನಂಗೆ ಗೊತ್ತಿಲ್ಲ ಗುರು, ನಮ್ಮವ್ರು ಕೇಳಿದ್ದಾರೆ ಬರ್ತೀಯ ಅಂತ ನಾನು ಹೂ ಅಂದಿದ್ದೀನಿ. ನೀನು ಕಳಿಸಿ ಇಲ್ವ ನೀನು ಬಿಟ್ಟಿರೋದು ಅಂತಂದೆ. ಕೊನೆಗೆ ಮೋಸ್ಟ್ಲಿ ಅನ್ಸಿರುತ್ತೆ ಇವಳು ಇದು ವರ್ಕೌಟ್ ಆಗಲ್ಲ ಅಂತ, ತುಂಬ ಸೈಲೆಂಟಾಗಿ ಇದು ಬಂದ್ಬಿಡ್ತಾಳೇನೋ ಬೇಡ ಅಂತ ಅನ್ಕೊಂಡು. ಬಟ್ ಇರ್ಲಿ, ನೆಕ್ಸ್ಟ್ ಟೈಮ್ ಹೋದಾಗಂತೂ ನಾವು ಹೇಳ್ಬೋದು ಓಕೆ ಎಷ್ಟು ಅಪೂರ್ವ ಜಗಳ ಮಾಡ್ತಾರೋ ಇಲ್ವೋ ಅಂತ ನೋಡ್ಬೋದು, ವೇಟ್ ಮಾಡ್ಬೋದು. ಎಸ್, ನಾನು ವೆಯ್ಟ್ ಮಾಡ್ತಿದ್ದೀನಿ. ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ ಇಫ್ ಐ ವುಡ್. ನಂಗೆ ಮತ್ತೊಂದ್ಸಲ ಏನಾದ್ರು ಬಂದ್ರೆ ನಂಗೆ ಗೊತ್ತಿಲ್ಲ, ನಾನು ಹೋಗ್ತೀರಾ ಇಲ್ವಾ ಅಂತ ನಂಗೆ. ಬಟ್ ನಿಂಗೆ ಹೋಗ್ಬಾರ್ದು ಅನ್ನೋದೇನಿಲ್ಲ ನಿಮ್ಗೆ? ಒಂಥರ ಅದ್ರ ಕಡೆಗೇನೆ ಜಾಸ್ತಿ ಅನ್ಕೊಳ್ಳಿ. ಹೋಗಬೇಕು ಅನ್ನೋದಕ್ಕಿಂತ ಹೋಗೋದು ಬೇಡ ಅನ್ನೋದೇ ಜಾಸ್ತಿ. ಯಾಕೆ ಸುಮ್ಮನೆ ಅಂತ? ಯಾಕಂದ್ರೆ ನೀವು ತುಂಬಾ ಪಬ್ಲಿಕ್ ಇರಕ್ಕೆ ಇಷ್ಟಪಡಲ್ಲ ಅನ್ನೋದು ಕಾರಣ. ಆಮೇಲೆ ಏನೋ ಒಂದು ಸಂಪಾದನೆ ಮಾಡ್ಕೊಂಡಿರ್ತೀವಿ, ಸಂಪಾದನೆ ದುಡ್ಡಲ್ಲ, ಅಂದರೆ ಒಂದು ಪ್ರೀತಿ, ಒಂದು ಇಮೇಜ್ ಅಂತಲ್ಲ. ಅಲ್ಲಿ ಹೋಗ್ಬಿಟ್ಟು ನಾನು ಏನೋ ಒಂದಕ್ಕೆ ಯಾವುದಕ್ಕೋ ಕೋಪ ಮಾಡ್ಕೊಂಡೆ ಅಂತ ಅಂದ್ಬಿಟ್ಟು ಎಲ್ಲರೂ ಇವಳು ಹಿಂಗಾಡ್ತಾಳೆ ಅಂತ ಅನ್ಕೊಂಡ್ಬಿಟ್ರೆ ಏನು ಮಾಡೋದು ಅಂತ. ಐ ಡೋಂಟ್ ನೋ, ಅದು ಒಂಥರ ಬ್ಲಾಕೇಜ್ ಅನ್ಸುತ್ತೆ ನನಗೆ ತಲೆಯಲ್ಲಿ. ಆ ಟೈಮಿಗೆ ಏನು ಮಾಡ್ತೀನೋ ನಿಜವಲ್ಲೂ ಗೊತ್ತಿಲ್ಲ. ಏನಾದ್ರು ಬಂತು ಅಂತಂದರೆ ಆವಾಗ ನೋಡೋಣ. ನಾವು ವೇಟ್ ಮಾಡ್ತಿರ್ತೀವಿ. ಆಮೇಲೆ ಅಪೂರ್ವ ಹೋದ್ರೆ ನಮಗೂ ಖುಷಿ ಆಗುತ್ತೆ. ಆಮೇಲೆ ನಾವು ವೋಟ್ ಮಾಡಕ್ ಶುರು ಮಾಡ್ತೀವಿ. ಪ್ರಮೋಷನ್ ಈಗಲೇ. ನಾನು ಬ್ಲ್ಯಾಕ್ ಕಲರ್ ಡ್ರೆಸ್ ಎಲ್ಲ ಹಾಕೊಂಡ್ಬರ್ತೀನಿ, ಕಳಿಸ್ಬಿಡಿ ಆಯ್ತು ಯಾರಾದ್ರೂ ಬಟ್ಟೆ ಬ್ಲ್ಯಾಕ್ ರೆಡ್ ಎಲ್ಲೋ ಎಲ್ಲ ನಾನು ಕ್ಲೂ ಕೊಡ್ತಿರ್ತೀನಿ. ಸುಮ್ಮನೆ ಆ ಡ್ರೆಸ್ ಕಾಸ್ಟ್ಯೂಮ್ ಡಿಸೈನರ್ ಹತ್ರ ಅಲ್ಲ, ನಂಗೆ ಒಂದು ಲಾಜಿಕ್ ಅರ್ಥ ಆಗಿಲ್ಲ. ಬ್ಲ್ಯಾಕ್ ರೆಡ್ ಗ್ರೀನ್ ಹಾಕಿದ್ರೆ ಏನ್ ಗೊತ್ತಾಗುತ್ತೆ ಅಂತ. ಮೇ ಬಿ ಏನೋ ಟಾಪಿಕ್ ಇರ್ಬೋದು ಅವರು. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ರೆಡ್ ಅಂತ ಅನ್ಕೊಳ್ಳಿ. ನಾನು ಇಮ್ಯಾಜಿನ್ ಮಾಡ್ಕೋತಿರೋದು. ರೆಡ್ ಅಂದ್ರೆ ಡೇಂಜರ್ ಅಂತಂದ್ರೆ ಹೊರಗೆಲ್ಲ ನಿನ್ನ ಬಗ್ಗೆ ಸ್ವಲ್ಪ
ಅಂದರೆ ಖುಷಿಯಾಗಿಲ್ಲ, ಏನೋ ಒಂಥರ ದೇ ನಾಟ್ ಹ್ಯಾಪಿ ಅಂತ ಹೇಳೋದಕ್ಕೆ ಅಂತ ಅನಿಸುತ್ತೆ. ಲೆಟ್ಸೇ ಎಲ್ಲೋನೋ ಗೋಲ್ಡನೋ ಏನೋ ಕಳ್ರೆ ಸಾಕಾದಾಗ ಆಡ್ತಿದ್ಯಾ, ಹಿಂಗೆ ಆಡೋ ನೀನು ಅಂತ ಹೇಳೋ ಥರ ಇರಬಹುದು. ನನ್ನ ಬ್ರೈನ್ ಯೂಸ್ ಮಾಡ್ತಾಯಿದ್ದೀನಿ, ನಂಗೆ ಗೊತ್ತಿಲ್ಲ. ಬಟ್ ಎಸ್ ಅಲ್ಲ, ಲಾಜಿಕ್ ಎಲ್ಲ ಚೆನ್ನಾಗಿದೆ, ಹಿಂಗೆಲ್ಲ ವರ್ಕ್ ಮಾಡಕ್ಕೆ ಟ್ರೈ ಮಾಡಿದಾರಲ್ಲ. ಬಟ್ ಎಸ್, ಬಿಗ್ ಬಾಸ್ ಅದಕ್ಕೆ ತುಂಬಾ ಜನರಿಗೂ ಇಷ್ಟ ಆಗ್ತಿರೋದು. ಅದೆಲ್ಲ ನಮ್ಮ ಕತೆ, ಅದೇ ನಾವು ಆಗ್ಲೇ ಮಾತಾಡ್ದಂಗೆ ನಮ್ಮ ಕತೆ ಅಲ್ಲದೆ ಇದ್ರೆ ಬೇರೆಯವ್ರ ಕತೆ ನಮ್ಗೆ ಯಾವತ್ತೂ ಖುಷಿನೇ ಕೊಡುತ್ತೆ. ಬಟ್ ಎಸ್, ನೀವು ಈಗ ಹೊಸೊಬ್ರು ಬರ್ತಾರಲ್ಲ ಇಂಡಸ್ಟ್ರಿಗೆ, ಅವ್ರಿಗೊಂದು ಒಳ್ಳೆ ಟಿಪ್ಸ್ ಕೊಡೋದಂದ್ರೆ ಬರ್ಬೇಕಾ ಬೇಡವಾ? ಅವರು ಬರಬೇಕು, ಖಂಡಿತ ಬರಬೇಕು. ಅಂದರೆ ಇಷ್ಟ ಇದ್ದು, ಪೇಷನ್ಸ್ ಇದ್ದು, ಆಮೇಲೆ ಸೀರಿಯಸ್ ಆಗಿ ತೊಗೊಂಡ್ರೆ ದಯವಿಟ್ಟು ಬನ್ನಿ. ಯಾಕೆ ಅಂತಲೇ ನಂಗೆ ತುಂಬ ಜನ ಗೊತ್ತಿದ್ದಾರೆ, ವೆರಿನ್ ದೇ ಆಸ್ಕ್ ವೀಕೆಂಡ್ಸ್ ಆ್ಯಕ್ಟಿಂಗ್ ಮಾಡೋಕ್ಕೆ ಅವಕಾಶ ಇರುತ್ತಾ, ವೀಕೆಂಡ್ಸ್ ಮಾತ್ರ ಆ್ಯಕ್ಟ್ ಮಾಡ್ಬೋದಾ ಅಂತ ಅಂದ್ಕೊಂಡು, ನಾನು ವೀಕೆಂಡ್ಸ್ ಮಾತ್ರ ನಿನ್ನ ಆಫೀಸಿಗೆ ಬರ್ತೀನಿ ಅಂದರೆ ಸಂಬಳ ಕೊಡ್ತಾರಾ ಅಂತ ಅಂತೀನಿ. ಅವ್ರ ಆಫೀಸಲ್ಲಿ IT ಅವರೆಲ್ಲ ಹಂಗೆ ವೀಕೆಂಡ್ಸ್ ವರ್ಕ್ ಮಾಡೋ ಅಂಥ ಜಾಗ ಅಲ್ಲ ಇದು. ಅಂದರೆ ಇಟ್ ಈಸ್ ಅ ಪ್ರೊಫೆಷನ್. ಆ್ಯಕ್ಟಿಂಗು, ಸಿನಿಮಾ ಡೈರೆಕ್ಷನ್ ಆಗಿರ್ಬೋದು, ಇದೆಲ್ಲ ಇಟ್ ಈಸ್ ಅ ಸೀರಿಯಸ್ ಜಾಬ್. ಇಟ್ಸ್ ಅ ಸೀರಿಯಸ್ ಬಿಸ್ನೆಸ್ ಎಟ್ ದಿ ಎಂಡ್ ಆಫ್ ದ ಡೇ. ಬಹಳಷ್ಟು ಟ್ರಾನ್ಸಾಕ್ಷನ್ಗಳಾಗುತ್ತೆ ಇಲ್ಲಿ. ನಮ್ಮ ಇಂಡಿಯಾನಲ್ಲಿ ಎಸ್ಪೆಷಲಿ ಕ್ರಿಕೆಟು ಮತ್ತು ಸಿನಿಮಾ ಮಾಡೋಷ್ಟು ದುಡ್ಡು ಇನ್ಯಾವ ಬೇರೆ ಬಿಸ್ನೆಸ್ ಮಾಡಲ್ಲ. ಇಟ್ ಈಸ್ ಅನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಇಟ್ ಈಸ್ ಎ ಹ್ಯೂಜ್ ಪ್ಲೇಸ್. ಬಟ್ ನೀನು ಅಲ್ಲಿ ನಿನಗೆ ಇರಬೇಕು ಅಂತಂದರೆ ನಿಜವಾಗ್ಲೂ ಒಂದು ಇಷ್ಟ ಇರಬೇಕು ನಿನಗೆ. ನೀನು ಏನು ಮಾಡ್ತಿದ್ದೆ ಅದು ಇಷ್ಟ ಇರಬೇಕು, ಅವಶ್ಯಕತೆ ಇರಬೇಕು, ಹಂಗರ್ ಇರಬೇಕು, ಪ್ಯಾಷನ್ ಇರಬೇಕು. ಏನೋ ಸುಮ್ಮನೆ ಬಂದರೆ ಮಾಡ್ತೀನಿ ಅಂತ ಹಾಗೆಲ್ಲ ಇದ್ರೆ ಆಗಲ್ಲ. ಸೊ ಇದಿಷ್ಟು ಇದ್ದು ಆಮೇಲೆ ಹಣಕ್ಕೋಸ್ಕರ ಇಲ್ಲಿಗೆ ಬಂದರೆ ಅದು ಕಷ್ಟ. ಹಣ ಇಮಿಡಿಯೇಟಾಗಿ ಖಂಡಿತ ಸಿಗಲ್ಲ. ಸೊ ಇಷ್ಟೆಲ್ಲ ಇಟ್ಕೊಂಡು, ಬಟ್ ನಂದೇನು ಅಂತಂದರೆ ಯಾವುದಾದ್ರೂ ಒಂದು ರೀತಿಯಿಂದ ಒಂದು ಎಜುಕೇಷನ್ ಮುಗಿಸ್ಕೊಂಡು ಬನ್ನಿ ಅಂತ ನಾನು ಹೇಳೋದು. ಅಂದರೆ ಏನೋ ಡಿಗ್ರಿ ಇಟ್ಕೊಂಡು ಬನ್ನಿ ಅಂತಲ್ಲ, ಯಾವುದೇ ರೀತಿಯಾದಂಥ ಒಂದು ಎಜುಕೇಷನು, ಜಸ್ಟ್ ಸೊ ದ್ಯಾಟ್ ಯು ಲರ್ನ್ ಹೌ ಟು ಒಂದು ಸೋಷಲ್ ಸೆಟಪ್ಪಲ್ಲಿ ಹೆಂಗಿರಬೇಕು, ಯಾವ್ಯಾವ ಥರ ಜನರು ಸಿಗಬಹುದು ಅನ್ನೋ ಒಂದು ಆ ಥರ ಎಜುಕೇಷನ್ ಸಿಗುತ್ತೆ ಒಂದು ಕಾಲೇಜ್ಗೆ ಹೋದರೆ. ಅಥವಾ ಥಿಯೇಟ್ರಿಗೆ ಹೋಗಿ ಕಲ್ತ್ಕೊಳ್ಳಿ. ಇವಾಗ ನೀನಾಸಮಿಂದ ಎಲ್ಲ ಕಲ್ತು ಬಂದಿರೋರೆಲ್ಲ ಎಷ್ಟೆಷ್ಟು ಜನ ಒಳ್ಳೊಳ್ಳೆ ಆ್ಯಕ್ಟರ್ಗಳಿದ್ದಾರೆ. ಸೊ ಅವರೆಲ್ಲ ಆ ಸೆಟಪ್ಪಿಂದ ಬಂದಿರೋದ್ರಿಂದ ಇಲ್ಲಿ ಹೇಗಕ್ಕೆ ಸಾಧ್ಯ ಆಗ್ತಾ ಇದೆ. ಇಲ್ಲ ಅಂದರೆ ಭಾರಿ ಕಷ್ಟ ಇದೆ. ಇಟ್ಸ್ ನಾಟ್ ಆಸ್ ಫ್ಯಾನ್ಸಿ ಆಸ್ ಇಟ್ ಲುಕ್ಸ್. ಬಟ್ ನೀವು ಎಷ್ಟು ಸಿನಿಮಾಗಳನ್ನು ಮಾಡಿದ್ರು ಕೂಡ ನಿಮ್ಮ ಫ್ಯಾನ್ಸ್ ಬಳಗ ಸ್ವಲ್ಪ ತುಂಬಾ ಜಾಸ್ತಿ ಇದೆ. ಅವ್ರು ತುಂಬಾ ಜನ ಹೇಳ್ತಾರೆ, ಯಾಕೆ ಅಪೂರ್ವ ಇನ್ನೊಂದು ಸ್ವಲ್ಪ ಜಾಸ್ತಿ ಸಿನಿಮಾಗಳನ್ನ ಮಾಡ್ಬೋದಿತ್ತಲ್ಲ, ಅದ್ ಯಾಕೆ ಪಾಸಿಬಲ್ ಆಗಿಲ್ಲ, ಯಾಕೆ ಅವ್ರು ತುಂಬಾ ಅಂದ್ರೆ ಚೂಸಿ ಅಂದ್ರೆ ತುಂಬಾ ತುಂಬಾ ಚೂಸಿ ಆಗ್ಬಿಟ್ರ. ಮತ್ತೆ ಅವರಿಗೊಂದು ನೋವಿದೆ ಏನು ಅಂದ್ರೆ, ಅವ್ರು ಅವರಿಗೆ ಆ ಒಂದು ಪ್ರಶಂಸೆ ಸಿಗ್ಬೇಕಿತ್ತು, ಅದು ಇನ್ನೂ ಸಿಕ್ಕಿಲ್ಲ ಅನ್ನೋದು ಅವ್ರಿಗೆ ಮನ್ಸಲ್ಲಿದೆ. ಅಂದ್ರೆ ಇನ್ನ ಅವ್ರು ಬೆಳಿಬೇಕಿತ್ತು, ಅದು ಅವರಿಗೆ ಸಿಕ್ತಿಲ್ಲ. ಆ ಥರದ್ದು ನಿಮ್ಗೂ ಅನ್ಸಿದ್ಯಾ? ಜೊತೆಗೆ ನಿಮ್ಮ ಫ್ಯಾನ್ಸಿಗೆ, ನಿಮ್ಮನ್ನು ಇಷ್ಟಪಡೋರಿಗೆ, ನಿಮ್ಗೆ ಸಪೋರ್ಟ್ ಮಾಡಿದವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ, ಅಥವಾ ಅವ್ರಿಗೆ ನನ್ನ ಪ್ರಶ್ನೆ ಅವ್ರ ಬದಲಾಗಿ ಕೇಳಿದೆ, ಅವ್ರಿಗೆ ಉತ್ತರ ಹೇಳಬೇಕು ಅಂದ್ರೆ ನೀವು ಹೇಳ್ಬೋದು. ಒಂದು ಥ್ಯಾಂಕ್ ಯು. ನನಗೆ ಗೊತ್ತಿಲ್ಲ, ಅಂದರೆ ಫ್ಯಾನ್ಸ್ ಅನ್ನೋದು ತುಂಬ ದೊಡ್ಡ ವರ್ಡ್, ಅದು ನಂಗೆ ಗೊತ್ತಿಲ್ಲ ಇಫ್ ಐ ಹ್ಯಾವ್ ಫ್ಯಾನ್ಸ್. ಬಟ್ ಐ ನೋ ದ್ಯಾಟ್ ಒಂದಷ್ಟು ಜನ ನನ್ನ ಕೆಲಸನ ಇಷ್ಟಪಡ್ತಾರೆ. ಅದಕ್ಕೆ ನಾನು ಖಂಡಿತ ಇದು ಸುಮ್ಮನೆ ಇದು ಒಂದು ಡೈಲಾಗ್ ಥರ ಹೇಳ್ತೀನಿ, ನಿಜವಾಗ್ಲೂ ಐ ಆಮ್ ಗ್ರೇಟ್ಫುಲ್, ನಾನು ಚಿರಋಣಿ. ಇನ್ನೊಂದೇನು ಅಂತಂದರೆ, ಪ್ರಶಂಸೆ ಸಿಕ್ಕಿದೆಯಾ ಇಲ್ವೋ ಅದು ವೈಯಕ್ತಿಕವಾಗಿ ನನಗನ್ಸೋದು ಬಹುಶಃ ನಾನು ಅಂದ್ಕೊಂಡಿರೋಷ್ಟ್ರ ಮಟ್ಟಕ್ಕೆ ಸಿಕ್ಕಿಲ್ಲ. ಬಟ್ ಏನು ಸಿಕ್ಕಿದೆಯೋ ಅದು ನಂಗೆ ಖುಷಿ ಕೊಟ್ಟಿದೆ. ಆಮೇಲೆ ಅಲ್ಟಿಮೇಟ್ಲಿ ಏನು ಗೊತ್ತಾ, ನನ್ನ ಕೆಲಸ ಮಾಡೋದು ಮಾಡ್ತಿರ್ತೀನಿ, ನಂಗೆ ಗೊತ್ತಿಲ್ಲ ವೆನ್ ಇಟ್ ಹ್ಯಾಸ್ ಟು ಹ್ಯಾಪನ್, ಹೌ ಇಟ್ ಹ್ಯಾಸ್ ಟು ಹ್ಯಾಪನ್, ಅದು ದೇವ್ರ ಪ್ಲ್ಯಾನ್ ಮಾಡ್ಕೋತಾನೆ. ನಾನು ಯಾವತ್ತೂ ಅವಾರ್ಡ್ಸ್ ಹಿಂದೆ ಅಥವಾ ಆ ಥರ ಅಟೆನ್ಷನ್ ಹಿಂದೆ ಓಡ್ದವಳಲ್ಲ. ನಾನು ಇದನ್ನು ಮಾಡೋದು ನನಗೆ ತುಂಬ ಖುಷಿ ಕೊಡ್ದು, ನಂಗೆ ಆ್ಯಕ್ಟ್ ಮಾಡೋದು ತುಂಬ ಖುಷಿ ಕೊಡ್ತಿದೆ. ಇವಾಗ ನಿರ್ದೇಶನ ಮಾಡೋದು ತುಂಬ ಖುಷಿ ಕೊಡ್ತಾಯಿದೆ. ಅದ್ರ ಬಗ್ಗೆ ಅಷ್ಟೇ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ಯಾವ ರೀತಿನಲ್ಲಿ ನಾನು ಎಲ್ಲರನ್ನೂ ಎಂಟರ್ಟೈನ್ ಮಾಡಬಹುದು ಅದನ್ನು ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತೀನಿ. ತುಂಬ ಚೂಸಿ ಆನೆಸ್ಟ್ಲಿ ಇವಾಗ ಇತ್ತೀಚೆಗೆ ಸ್ವಲ್ಪ ಆಗಿದ್ದೀನಿ, ಐ ಅಗ್ರಿ. ಬಿಕಾಸ್ ಕೆಲವು ಸಲ ಹೆಂಗಾಗೋಗುತ್ತೆ ಗೊತ್ತಾ, ನಾನು ಹೆಂಗಾಗಬಾರ್ದು ಅಂತಂದರೆ ನಾನು ಮಾಡಿರೋ ಸಿನಿಮಾ ನಾನೇ ಕೂತ್ಕೊಂಡು ಅಯ್ಯೋ ಏನು ಮಾಡಿಬಿಟ್ಟೆ ಅಂತ ಅನ್ನಿಸ್ಬಾರ್ದು. ನನಗೆ ಏನೋ ದುಡ್ಡು ಕೊಟ್ಟರು ಬಿಡು ಮಾಡಿದೆ ಅಂತ ನಂಗೆ ಅನ್ನಿಸ್ಬಾರ್ದು. ಅದಕ್ಕೋಸ್ಕರ ನಾನು ಚೂಸಿ ಆಗಿದ್ದೀನಿ. ಈಗ ನಾನು ಮಾಡಿರೋ ಅಂತ ನಾನು ಯಾವುದೇ ಸಿನಿಮಾ ನೋಡಿದ್ರು ನನಗೊಂಥರ ಖುಷಿ ಕೊಟ್ಟಿದೆ. ಆದರೆ ನಾನು ತುಂಬ ಕಲ್ತಿದ್ದೀನಿ. ಆರ್ಟ್ ಸಿನಿಮಾಗಳೇ ಆಗಿರ್ಬೋದು, ಕಮರ್ಷಿಯಲ್ ಸಿನಿಮಾಗಳೇ ಆಗಿರ್ಬೋದು, ತುಂಬ ಕಲ್ತಿದ್ದೀನಿ. ಸೊ ಆ ಥರದ್ದು ಏನಾದರೂ ಒಂದು ಟೇಕ್ ಅವೇ ಇರಬೇಕು ನಂಗೆ ಆ ಸಿನಿಮಾಯಿಂದ, ಒಂದು ಕಲಿಕೆ ಇರಬೇಕು. ಆಮೇಲೆ
ಅಪೂರ್ವ ಭಾರದ್ವಾಜ್ ಸಿನಿಮಾ ಬರ್ತಿದೆ ಅಂತಂದರೆ ಓ ಏನೋ ಒಂದು ಚೆನ್ನಾಗಿರೋದನ್ನ ಆಯ್ಕೆ ಮಾಡ್ಕೊಂಡಿರ್ತಾಳೆ ಇವಳು, ಅದಕ್ಕೆ ಅವಳು ಈ ಸಿನಿಮಾ ಮಾಡಿದ್ದಾಳೆ ಅನ್ನೋದು ಒಂದು ಇವಾಗ ಇಂಡಸ್ಟ್ರಿಯಲ್ಲಿ ಅಷ್ಟೇ ಹರಿದಾಡ್ತಿದೆ, ಅದು ಹೊರಗಡೆನೂ ಹರಿದಾಡಬೇಕು ಅನ್ನೋ ಒಂದು ಆಸೆ ಇದೆ ನನಗೆ. ಅದನ್ನು ಬಿಟ್ಟರೆ ಥ್ಯಾಂಕ್ ಯು ಸೋ ಮಚ್, ವೆರಿ ಮಚ್. ಒಂಥರ ಫುಲ್ ಹಾರ್ಟಿಂದ ಬರ್ತಾ ಇರೋಂಥ ಗ್ರ್ಯಾಟಿಟ್ಯೂಡ್ ಇದು. ನಿಜ, ನನಗೂ ಕೂಡ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾವು ತುಂಬಾ ವಿಚಾರಗಳನ್ನ ಮಾತಾಡಿದ್ವಿ. ಹೌದು. ಅದು ನಿರ್ದೇಶನದ ಬಗ್ಗೆ ಆಗಿರ್ಲಿ, ಅವಕಾಶಗಳ ಬಗ್ಗೆ ಆಗಿರ್ಲಿ, ಜೊತೆಗೆ ಫನ್ ಟಾಕ್ ಕೂಡ ಇತ್ತು. ತುಂಬಾ ನನಗೂ ಖುಷಿ ಆಯ್ತು. ಯಾಕಂದ್ರೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಅಲ್ವಾ. ಯಾಕಂದ್ರೆ ಎಲ್ಲ ದುಡ್ಗೋಸ್ಕರನೇ ಮಾಡೋದಲ್ಲ, ಮಾಡಿದ್ರು ಕೂಡ ಅದನ್ನ ಕೂಡ ಎಥಿಕಲ್ ವೇ ಅಲ್ಲಿ ನಮ್ಗೆ ಇಷ್ಟಪಡೋ ಹಾಗೆ ಹೆಂಗ್ ಮಾಡಬಹುದು ಅನ್ನೋ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಡಿಸ್ಕಸ್ ಮಾಡಿದ್ವಿ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಮೀಕ್ಷಾ, ಯು ಆರ್ ಗ್ರೇಟ್. ಅಂದರೆ ನನಗೆ ಲೈಕ್ ಯು ಸೇ, ನಾನು ಯಾವುದೋ ಬೇರೆ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಬರೀ ನೀವೊಂದು ಪ್ರಶ್ನೆ ಕೇಳೋದು ನಾನೊಂದು ಉತ್ತರ ಹೇಳೋದು, ಅದಕ್ಕೆ ಅದೇ ಆಗದೆ ಬಹಳಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ದೀವಿ ಆ್ಯಸ್ ಫ್ರೆಂಡ್ಸ್. ಆ್ಯಂಡ್ ತುಂಬ ನಿಮ್ಮ ಪರ್ಸೆಪ್ಷನ್ನ ತಿಳ್ಕೊಳ್ಳೋಂಥ ಒಂದು ಅವಕಾಶ ಸಿಕ್ತು ನನಗೆ. ಆ್ಯಂಡ್ ನೀವು ನಾನು ಇಷ್ಟು ಮಾತಾಡಿದ್ರು ಕೂತ್ಕೊಂಡು ಕೇಳಿಸ್ಕೊಂಡಿದ್ದೀರಾ, ಥ್ಯಾಂಕ್ ಯು. ನೋಡಿ ಎಲ್ಲರೂ ಕಟ್ಗಿಟ್ ಮಾಡ್ಬಿಟ್ಟು ಹಾಕೋಂಗಿದ್ರೆ, ಬಿಕಾಸ್ ಐ ಡೋಂಟ್ ವಾಂಟ್ ದೆಮ್ ಟು ಏನು ಕಟ್ಟಾಗಲ್ಲ ಇದರಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಎಸ್, ನಿಮಗೂ ಕೂಡ ಇಷ್ಟ ಆಗಿರಬಹುದು, ಖುಷಿ ಆಗಿರ್ಬೋದು ಅಂತ ನನಗಂತೂ ಖಂಡಿತವಾಗ್ಲೂ ಅನಿಸ್ತಾ ಇದೆ. ನಿಮಗೂ ಕೂಡ ನಮ್ಮ ಈ ಮಾತುಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.